ಧರ್ಮೋಪದೇಶ ಕಂಡ ಪುಸ್ತಕ 20ನೇ ಅಧ್ಯಾಯ 4ನೇ ವಚನ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು. ಕರ್ತನಲ್ಲಿ ಪ್ರೀತಿಯ ದೇವಚರರೇ, ಯುದ್ಧ ಇಂದು ನಮ್ಮ ಜೀವಿತದಲ್ಲಿ ಯುದ್ಧದ ನಡುವೆ, ಯುದ್ಧದ ಭೂಮಿಯಲ್ಲೇ ನಾವು ನಡೆಯುವವರಾಗಿ ಇದ್ದೇವೆ. ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ನಡೆಸ್ತಾ ಇದ್ದಾರೆ. ಅವರು ನಡೆಸುವಿಕೆಯನ್ನು ಆಲೋಚಿಸುವಾಗ ನಾವು ಬದುಕಿರುವಂಥದ್ದೇ ದೊಡ್ಡ ಕಾರ್ಯ ಎಂಬುದಾಗಿ ನೆನೆಸಬಹುದು. ಇಂದು ಮರಣವು ಅನೇಕರನ್ನು ಬಾಧಿಸ್ತಾ ಇದೆ. ಅಪಘಾತದಲ್ಲಿ ಮರಣ ಮಾತ್ರವಲ್ಲ, ವ್ಯಾಧಿಗಳಲ್ಲಿ ಮರಣ. ಇನ್ನೂ ಅನೇಕರು ಜೀವನದಲ್ಲಿ ಜಿಗುಪ್ಸೆಗೊಂಡು ಸಂತೋಷವಿಲ್ಲದ ಹಾಗೆ ಮೋಸ ಹೋಗಿ, ಪ್ರೀತಿಯಲ್ಲೂ ಸಹ ಅವರು ಮೋಸ ಹೋಗಿ ಮರಳಿಸಲ್ಪಡ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇಂದು ನಿಮ್ಮ ಜೀವಿತದಲ್ಲಿ ಯಾವ ಹೋರಾಟದಲ್ಲಿ ನೀವು ಇದ್ದೀರಾ? ಒಂದು ವೇಳೆ ಯುದ್ಧದ ಭೂಮಿಯಲ್ಲಿ ಇದ್ದೀರಾ, ಆತ್ಮಿಕತೆಯಲ್ಲಿ ಅನೇಕ ವಿಧವಾದಂಥ ಹೋರಾಟದಲ್ಲಿ ಇದ್ದೀರಾ, ಬಲಹೀನತೆಗಳಲ್ಲಿ ಇದ್ದೀರಾ, ಸೋತು ಹೋಗಿದ್ದೀರಾ, ಸಾಲದ ಜೀವಿತದಲ್ಲಿ ಇದ್ದೀರಾ. ದೇವರಾಗಿರುವಂಥ ಯೇಸು ಕರ್ತನನ್ನು ಆತುಕೊಂಡು ಪ್ರಯತ್ನಿಸಿ ನೋಡ್ರಿ. ಯೇಸು ನಿಮಗೋಸ್ಕರವಾಗಿ ಯುದ್ಧವನ್ನು ಮಾಡುವವರಾಗಿ ಇದ್ದಾರೆ. ಅವರು ನಿಮ್ಮ ವಿಷಯದಲ್ಲಿ ಚಿಂತಿಸುವವರು, ನಿಮ್ಮ ಸಂಗಡ ಇರುವಂಥವರಾಗಿ ಇದ್ದಾರೆ. ನಿಮಗೆ ವಿರುದ್ಧವಾಗಿರುವಂಥ ಎಲ್ಲ ಶತ್ರುಗಳನ್ನು ಸಹ ಅವರು ನಿಮ್ಮಿಂದ ಬೇರ್ಪಡಿಸಿ ನಿಮಗೆ ಜೀವನ ಕೊಡುವಂಥ ದೇವರು. ಯಾವ ವಿಧದಲ್ಲಿ ನೀವು ಸೋಲನ್ನು ಅನುಭವಿಸ್ತಾ ಇದ್ದೀರಾ, ಆ ಸೋಲನ್ನು ಒಂದು ಶತ್ರು ಎಂಬುದಾಗಿ ಎಣಿಸಲ್ಪಡ್ರಿ. ನಿಮ್ಮಿಂದ ಅದನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆದರೆ ಯೇಸು ಕರ್ತನ ಅದನ್ನು ಜಯಿಸಲಿಕ್ಕೆ ಸಾಧ್ಯ. ನಿಮ್ಮ ಸಂಗಡವೇ ಅವರಿದ್ದಾರೆ. ನಿಮಗೋಸ್ಕರವಾಗಿ ಅವರು ಯುದ್ಧವನ್ನು ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಸೈತಾನನ ತಂದು ಹಾಕಲ್ಪಟ್ಟಂಥ ಎಲ್ಲ ಬಾಧೆಗಳನ್ನು, ಸಾಲೆಗಳನ್ನು, ಪಾಪಗಳ ಇಚ್ಛೆಗಳನ್ನು ಸಹ ಯೇಸು ಜಯಿಸಿ ನಿಮಗೆ ಜೀವನ ಕೊಡಲಿಕ್ಕೆ ಶಕ್ತರು. ಅವರು ಈಗಾಗಲೇ ಜಯಿಸಿದ್ದಾರೆ. ಅವರು ಶಿಲುಬೆ ಮೇಲೆ ಎಲ್ಲವನ್ನೂ ಸಹ ಜಯಿಸಿದ್ದಾರೆ. ನಿಮಗೋಸ್ಕರವಾಗಿ ಜಯಿಸಿದ್ದಾರೆ. ನಿಮಗೋಸ್ಕರವಾಗಿ ಅವರು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟರು. ನಿಮಗೋಸ್ಕರವಾಗಿ ಅವರು ಈಗಲೂ ಸಹ ಪ್ರಾರ್ಥಿಸುವವರಾಗಿ ಇದ್ದಾರೆ. ನಿಮ್ಮ ಸಂಗಡ ಅವರು ಈಗಲೂ ಸಹ ಇರುವ ದೇವರಾಗಿ ಇದ್ದಾರೆ. ಆದರೆ ಆತನ ಮೇಲೆ ವಿಶ್ವಾಸವಿಡ್ರಿ. ನಿಮ್ಮ ಜೀವಿತದಲ್ಲಿರುವಂಥ ಸಮಸ್ಯೆಗಳನ್ನು ದೊಡ್ಡದಾಗಿ ಎಣಿಸಲ್ಪಡಬೇಡ್ರಿ. ನಿಮ್ಮ ಬಳಿಯಲ್ಲಿರುವಂಥ ದೇವರು ದೊಡ್ಡವರು. ಅವರು ನಿಮಗೆ ಜೀವನ ಕೊಡ್ತಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೀವೇ ನಮ್ಮ ಸಂಗಡವಿದ್ದು ನಮಗೆ ಜೀವನ ಕೊಡುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ಕೇಳುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲಿರುವಂಥ ಸಮಸ್ಯೆಗಳು, ಜೀವಿತಗಳು, ಸಾಲಗಳು, ಪರಿಸ್ಥಿತಿಗಳು, ಪಾಪಗಳೆಲ್ಲವನ್ನೂ ಮಾರ್ಪಡಿಸಿ ಅವರಿಗೆ ಜೀವನ ಕೊಟ್ಟು ನಡೆಸಿರಿ. ದೇವರಾಗಿರುವ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.